ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮಧ್ಯಾಹ್ನದಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಯಾಕಪ್ಪ ಅಂದರೆ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿತ್ತು. ಸೊ ಅದಕ್ಕೆ ಎಲ್ಲರೂ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಕಾರ್ ವಿಂಡೋ ಓಪನ್ ಮಾಡಿರೋದಕ್ಕೆ ನಮ್ಮ ಕೂದಲೆಲ್ಲ ನೋಡಿ ಯಾವ ಥರ ಹಾರಾಡ್ತಾ ಇದೆ ಅಂತ. ತುಂಬ ಅಂದರೆ ಗಾಳಿ ಬೀಸ್ತೈತಲ್ಲ, ಸೊ ಅದಕ್ಕೆ ನಮ್ಮ ಕೂದಲೆಲ್ಲ ಹಾರಾಡ್ತಾ ಇತ್ತು. ಇನ್ನು ಸಂಜೆ ಆಗಿತ್ತಲ್ಲ, ಸೊ ಅದಕ್ಕೆ ಒಂದು ಬೇಕ್ರಿ ಹತ್ರ ನಿಲ್ಲಿಸ್ತು ಕಾಫಿ ಮತ್ತು ಟೀ ಕುಡಿಯೋಣ ಅಂತ. ನಮ್ಮನೇಲಿ ನಮ್ಮಮ್ಮ ಕಾಫಿ ಎಲ್ಲ ಕುಡಿಯೋಲ್ಲ, ಅವರು ಟೀ ಮಾತ್ರ ಕುಡಿಯೋದು. ಹಾಗಾಗಿ ಅವ್ರಿಗೆ ಟೀ ತೊಗೊಂಡು ನಾವೆಲ್ಲ ಕಾಫಿ ಎಲ್ಲ ತೊಗೊಂಡು, ಇನ್ನು ನನ್ನ ಮಗ ಹಾಲು ಕುಡಿಲಿಲ್ವಲ್ಲ, ಸೊ ಅವನಿಗೋಸ್ಕರ ಕುರ್ಕುರೆ, ಲೇಸು ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ಇನ್ನು ಅಲ್ಲಿಂದ ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಮೈಸೂರಿಗೆ ರೀಚ್ ಆದೋ. ಇನ್ನು ರೀಚ್ ಆಗೋಷ್ಟರಲ್ಲಿ ಸುಮಾರು 4 ಗಂಟೆ ಆಗೋಗಿತ್ತು. ಇನ್ನು ನಾವು ಬೆಂಗಳೂರಿಂದನೇ ಸುಮಂಗಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊ ಬಂದಿದ್ದು. ಇನ್ನು ನಮ್ಮ ಅಕ್ಕ ಮೈಸೂರಲ್ಲೇ ಇರೋದ್ರಿಂದ ನಮ್ಮ ಅಕ್ಕ ಸುಮಂಗಲಿಗೆ ಬೇಡ ಅಂತಂದರು. ಸೊ ಅದಕ್ಕೆ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗೋಣ, ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಂದರು. ಸೊ ಸುಮಂಗಲಿ ಬೇಡ ಅಂತ ಕರ್ನಾಟಕ ಸ್ಯಾರಿ ಸೆಂಟರಿಗೆ ಬಂದು ಇನ್ನು ಫೈನಲಿ ಕರ್ನಾಟಕ ಸ್ಯಾರಿ ಸೆಂಟರ್ ಹತ್ರ ರೀಚ್ ಆಯಿತು. ನಮ್ಮ ಅಕ್ಕ ಬರೋದು ಒಂದು 5 ನಿಮಿಷ ಲೇಟ್ ಆಯಿತು. ಸೊ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಇನ್ನು ಬಂದಿದ ತಕ್ಷಣ ನನ್ನ ಮಗುನ ಎತ್ಕೊಂಡು ಮುದ್ದಾಡ್ತಾ ಇದ್ರು ನಮ್ಮ ಅಕ್ಕ. ಇನ್ನು ನಮ್ಮ ಅಕ್ಕ ಅಂತ ಆಗಲೇ ಹೇಳಿದ್ನಲ್ಲ, ಇವರೇ ಮೈಸೂರು ಇರೋದು. ಇವ್ರು ಬಂದು ನಮ್ಮಮ್ಮ ಇದ್ದಾರಲ್ಲ, ಅವರ ಅಕ್ಕನ ಮಗಳು. ಇನ್ನು ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಮೈಸೂರಿಗೆ ಬಂದು ಸುಮಾರು 10-15 ವರ್ಷನೇ ಆಗಿದೆ. ಆಗ್ಲಿಂದನೂ ಮೈಸೂರಲ್ಲೇ ಇದ್ದಾರೆ. ಇನ್ನು ನಮ್ಮ ಅಕ್ಕ ಬಂದಮೇಲೆ ಮಾತಾಡಿಸಿ ಎಲ್ಲ ಆದಮೇಲೆ ಇನ್ನು ಸ್ಯಾರಿ ತೊಗೊಳ್ಳೋಣ ಅಂತ ಬಂದು, ಇನ್ನು ಸ್ಯಾರಿ ತೊಗೋಬೇಕಾದ್ರೆ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ವೀಡಿಯೋ ಮಾಡಬಾರ್ದು ಅಂತ ಅಂದರು. ಸೊ ಅದಕ್ಕೆ ಇಷ್ಟಕ್ಕೆ ಏನು ಮಾಡಿದೆ, ಇನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ಶಾಪಲ್ಲಿ ವೆರೈಟಿ ಕಲೆಕ್ಷನ್ ಇದ್ದು ತುಂಬ ಅಂದರೆ ತುಂಬಾ ಇಷ್ಟ ಆದವು ಸ್ಯಾರಿಗಳೆಲ್ಲ. ಇನ್ನು ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಇನ್ನು ಸ್ಯಾರಿ ಎಲ್ಲ ತೊಗೊಂಡು ಇನ್ನು ನಮ್ಮ ಅಕ್ಕನ ಮನೆಗೆ ಬಂದು, ಇನ್ನು ನಮ್ಮ ಅಕ್ಕನ ಮನೆಗೆ ಬಂದು ಹಂಗೆ ಸ್ವಲ್ಪ ಹೊತ್ತು ಕೂತಿದ್ದು. ಅಷ್ಟರಲ್ಲಿ ನಮ್ಮ ಅಕ್ಕ ಎಲ್ರಿಗೂ ಟೀ ಮತ್ತು ಕಾಫಿ ಎಲ್ಲ ಇಟ್ಕೊಟ್ರು. ಇನ್ನೆಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೂತಿದ್ದು. ಇನ್ನು ಹಾಗೆ ನಮ್ಮ ಧನು ಮತ್ತು ನಮ್ಮ ಚಿಕ್ಕು ಸ್ಕೂಲಲ್ಲಿ ಪ್ರೈಸ್ ಎಲ್ಲ ತೊಗೊಂಡಿದ್ರಲ್ಲ, ಅದನ್ನು ನಾನು ನನ್ನ ತಂಗಿ ಇಬ್ಬರು ಮಾತಾಡ್ಕೊಂಡು ನಿಂತಿದ್ದು, ಎಷ್ಟೊಂದು ಪ್ರೈಸ್ಗಳು ತೊಗೊಂಡಿದ್ದಾರೆ ಅಂತ. ಇನ್ನು ನಮ್ಮ ಚಿಕ್ಕು ಮತ್ತು ನಮ್ಮ ಧನುದು ಚೈಲ್ಡ್ಹುಡ್ ಫೋಟೋ ನೋಡ್ಕೊಂಡು ಹಾಗೆ ನಾನು ಮತ್ತು ನನ್ನ ತಂಗಿ ಇಬ್ಬರನ್ನ ರೇಗಿಸ್ತಾ ಇದ್ದೋ. ಇನ್ನು ಪ್ರೈಸ್ಗಳೆಲ್ಲ ನೋಡೋಷ್ಟರಲ್ಲಿ ನಮ್ಮ ಅಕ್ಕ ಅಡುಗೆ ಮಾಡಿ ಊಟಕ್ಕೆ ಕರೆದ್ರು. ಇನ್ನು ಸಾಂಬಾರು ಬಂದು ತರಕಾರಿ ಸಾಂಬಾರು ಮಾಡಿ ಬೋಂಡೆ ಎಲ್ಲ ಮಾಡಿದರು. ಇನ್ನು ಊಟ ಎಲ್ಲ ಮಾಡ್ಕೊಂಡು ಇನ್ನು ಅರಿಶಿನ ಕುಂಕುಮ ಕೊಟ್ಟರು. ಇನ್ನು ಅರಿಶಿನ ಕುಂಕುಮ ತೊಗೊಂಡು ಇನ್ನು ಮನೆಯಿಂದ ಹೊರಟು. ಇನ್ನು ನಾವು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಸುಮಾರು 12:30 1 ಗಂಟೆ ಆಗೋಗಿತ್ತು. ಇನ್ನು ಮನೆ ಬಿಟ್ಟಾಗಿ ಅಲ್ಲಿ 10:30 ಆಗಿತ್ತು. ಅದಕ್ಕೆ ಮಧ್ಯರಾತ್ರಿ ಆಗೋಯಿತು ಬೆಂಗಳೂರಿಗೆ ಬರೋಷ್ಟರಲ್ಲೇ. ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.